ಟಾಕ್ಸಿಕ್ ಮೂವಿಗಂತೂ ಎಲ್ಲರೂ ತುಂಬಾ ಜನ ಬೇಗ ಬೇಗ ಬರಲಿ ಅಂತ ಕಾಯ್ತಾನೆ ಇದ್ರು. ಮತ್ತೆ ಆ ಮೂವಿ ಬೇಗ ಬಂದ್ಮೇಲೆ ಆ ಮೂವಿಗೆ ಎಷ್ಟು ಹೇಟ್ನ ಸ್ಪ್ರೆಡ್ ಮಾಡಬೇಕು, ಎಷ್ಟು ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡಬೇಕು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಏನೇನು ಕ್ರಿಯೇಟ್ ಮಾಡಿದ್ದಾರೆ, ಏನೇನು ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಗೌರವ್ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಗೈಸ್. ಬನ್ನಿ ಇವತ್ತು ನಾವು ಟಾಕ್ಸಿಕ್ ಮೂವಿಲಿ ಏನೇನು ಆಗಿದೆ, ಏನೇನು ಸ್ಟ್ರೈಕ್ಗಳು ಬಂದಿದೆ, ಏನೇನು ಇವಾಗ ಹೋರಾಟಗಳು ನಡೀತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಗೈಸ್ ಶುರು ಮಾಡೋಣ ವಿಡಿಯೋನ. ಟಾಕ್ಸಿಕ್ ಮೂವಿ ಫಸ್ಟ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ ಇಂಗ್ಲಿಷ್ ಭಾಷೆಯಲ್ಲಿ. ಎಲ್ಲ ಕಡೆ ಒಳ್ಳೆ ಸೂಪರ್ ಹಿಟ್ ಟ್ರೈಲರ್, ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಒಳ್ಳೆ ಹಿಟ್ ಕೊಟ್ಟಿರೋಂಥ ಮೂವಿ ಅಂತಾನೆ ಹೇಳ್ಬೋದು. ನನಗಂತೂ ಎಲ್ಲ ನೋಡಿ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಆ ಒಂದು ಸೀನಿಂದ ಟಾಕ್ಸಿಕ್ ಮೂವಿಗೆ ತುಂಬಾನೇ ಹೇಟ್ಸ್ನ ಸ್ಪ್ರೆಡ್ ಮಾಡಬೇಕು ಅಂತ ನನಗೇನಂದ್ರೆ ಇವತ್ತಿಗೂ ಅಷ್ಟೇ ನಾನ್ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಮೂವಿ ಆ ಒಂದು ಸೀನ್ ಅಲ್ಲಿ ಆ ರಾಕಿಂಗ್ ಸ್ಟಾರ್ ಯಶ್ ಅವರು ಇವಾಗ ಒಂದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಏನ್ ಹೇಳಿದ್ರು ಅದನ್ನೆಲ್ಲ ತೆಗೆದು ಟ್ರೋಲ್ ಮಾಡ್ಕೊಂಡು ಆ ಟ್ರೋಲರ್ಸ್ ಅದ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಬಟ್ ಆ ಮೂವಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಆ ಟ್ರೋಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಆ ಥರ ಎಲ್ಲ ಮಾಡಬಾರ್ದು. ಯಾಕಂದ್ರೆ ಒಂದು ನಮ್ಮ ಕನ್ನಡ ಮೂವಿ ಎಷ್ಟೋ ಜನ, ತುಂಬಾ ಜನ ಕನ್ನಡ ಮೂವಿ ಏನು ಇಲ್ಲ, ಏನೋ ಒಂದು ಮೂವಿ ತೆಗಿತಾರೆ ಹಂಗೆ ಹಿಂಗೆ ಮಾತಾಡ್ತಾರೆ. ಆದ್ರೆ ಆ ಮೂವಿನ ನಮ್ಮ ಕನ್ನಡ ಸ್ಟೈಲ್ನ ಮತ್ತೆ ಆ ಟಾಲಿವುಡ್ ಹಾಲಿವುಡ್ ರೇಂಜಲ್ಲಿ ನಾವು ಕನ್ನಡ ಮೂವಿ ಬಂದ್ರೆ ಎಲ್ಲರೂ ಹೇಟ್ ಸ್ಪ್ರೆಡ್ ಮಾಡ್ತಾರೆ, ಓ ಹಿಂಗೆ ಹಂಗೆ ಅಂತ. ನೀವೇ ಹೇಳಿ ಸರ್, ಇವತ್ತು ಯಾವ ತಂದೆ ತಾಯಿಗಳು ಅಥವಾ ಮಕ್ಕಳೇ ಎಷ್ಟೋ ಸೋಷಿಯಲ್ ಜಾಲತಾಣಗಳು ಹೇಳ್ತಿದ್ದಾರೆ, ನಾವು ಅಪ್ಪ ಅಮ್ಮ ಓಪನ್ ಮಾಡ್ಬಿಟ್ಟೆ ಗುರು, ನನಗೆ ಒಂಥರ ಬೇಜಾರಾಯಿತು ಇದು ಅನ್ನೋ ಒಂದು ನಾಚಿಕೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ನನ್ನ ಹೋರಾಟ ಈಗ ನಮ್ಮ ದೇಶದಲ್ಲಿ ಈ ಕಡೆ ಬರೋಣ. ನಮ್ಮ ದೇಶದಲ್ಲಿ ಆ ಥರ ಏನು ಹೇಟ್ನ ಸ್ಪ್ರೆಡ್ ಮಾಡ್ದಲೆ ನಮ್ಮ ಕನ್ನಡ ಮೂವಿ ಅಂತ ನಾವು ನಮ್ಮ ಪ್ರೀತಿಯಿಂದ ನಾವು ಆ ಮೂವಿನ ನೆಡ್ಸ್ಕೊಳ್ತಾ ಹೋಗಿ ಖುಷಿಯಿಂದ ಒಳ್ಳೊಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಫ್ಯಾನ್ಸ್ ಎಲ್ಲ ಇವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಥರ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗಿ ತುಂಬಾನೇ ಹೆಲ್ಪ್ ಮಾಡಿದ್ರೆ ಆ ಮೂವಿ ನೆಕ್ಸ್ಟ್ ಬರೋದಕ್ಕೂ ಒಳ್ಳೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಜನ್ರೇಷನ್ಗೂ ಆ ಥರ ಮೂವಿ ಇವಾಗ ತೆಗಿಯೋಕ್ಕೆ ಇವಾಗ ಸ್ಟ್ರೈಕು, ಹೋರಾಟ, ನ್ಯೂಸ್ ಚಾನಲಲ್ಲಿ ಕೇಸು, ಕೋರ್ಟಲ್ಲಿ ಕೇಸು, ತುಂಬ ಜನ ಆ ಥರ ಮಾಡ್ತಾ ಇದ್ದಾರೆ. ಆ ಮೂವಿ ಬಂದಿರೋ ತಪ್ಪಲ್ಲ, ಇವಾಗ ನೀವು ಮಾಡ್ತಾ ಇದ್ದೀರಲ್ಲ ಅದು ತಪ್ಪು. ಕನ್ನಡ ಮೂವಿ ಯಾವ ಲೆವೆಲ್ಲೂ ಇಲ್ಲ. ಹಾಲಿವುಡ್, ಹಿಂದಿ ಮೂವಿ, ತಮಿಳ್, ತೆಲುಗು ಮೂವಿ ಎಲ್ಲ ಹೆಂಗೆ ಬರ್ತಾರೆ ನೋಡಿ. ನೀವು ಕನ್ನಡ ಮೂವಿಗಳು ಏನು ಡೈರೆಕ್ಟ್ರು ಏನು ತೆಗಿಯಲ್ಲ, ಅದಕ್ಕೆ ಥಿಯೇಟ್ರಲ್ಲಿ ಜನ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ರಿವ್ಯೂ ಕೊಡ್ಬೇಕಾದ್ರೆ ಜನನೇ ಮಾತಾಡ್ತಾರೆ. ಆದರೆ ಎಲ್ಲ ಜನನೂ ಹೇಳ್ತಿಲ್ಲ, ಒಂದು 50% ಚೆನ್ನಾಗಿದೆ, ಸಾರಿ ಒಂದು 80% ಚೆನ್ನಾಗಿದೆ ಅಂದರೆ ಇನ್ನು 20% ಜನ ಚೆನ್ನಾಗಿಲ್ಲ ಅನ್ನೋದು ನನ್ನ ಮನೇಲಿ ಕೂತ್ಕೊಂಡು ಟಿವಿಲಿ ಆನ್ ಮಾಡಿಬಿಟ್ಟೆ ನೋಡೋಕ್ಕಾಗಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಬರ್ತಿರೋ ನ್ಯೂಸ್ ಆಗಿರ್ಬೋದು ಎಲ್ಲ ಇವಾಗ ಆ ಥರ ನ್ಯೂಸ್ನ ಕೇಳಿ ಇವಾಗ ತುಂಬ ಜನ ಹೆದರ್ತಾರೆ ಆ ಥರ ಸೀನ್ಗಳು ತೆಗಿಕೆ. ನೀವು ನೋಡಿರೋ ಸೀನಲ್ಲಿ ಯಾವುದೇ ರೀತಿಯಂತಹ ರೊಮ್ಯಾನ್ಸ್ ಸೀನ್ ಇಲ್ವಾ, ಏನು ಇಲ್ವಾ. ಆ ಕ್ರಿಯೇಟಿವಿಟಿಗೆ ಮೆಚ್ಚಬೇಕು ಇಲ್ಲ ಜನಗಳು. ಎಷ್ಟು ಚೆನ್ನಾಗಿ ಆ ಥರ ಥಿಂಕ್ ಮಾಡಿದ್ದಾರೆ ಅಂದರೆ ಆ ಸೀನ್ನ ತೆಗೆದಿದ್ದಾರೆ ಅಂತ ನಾನು ಮಾತಾಡ್ತಿಲ್ಲ. ನೀವು ಎಷ್ಟು ಬ್ಯಾಡ್ ಇಂಪ್ರೆಷನ್ನು ಎಲ್ಲಿ ತೆಗಿಯಕ್ಕೆ ಹೋಗ್ತಿರೋ ಅಲ್ಲೂ ನೋಡಿ ಗುಡ್ ಇಂಪ್ರೆಷನ್ನು ತೆಗಿಬೋದಲ್ಲ, ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತೆಲ್ಲ ಮಾತಾಡ್ಬೋದಲ್ಲ. ಯಾರು ಕೂಡ ಆ ಥರ ಮಾತಾಡ್ತಿಲ್ಲ. ಯಾಕಂದರೆ ಒಂದು ಟಾಕ್ಸಿಕ್ ಮೂವಿ ಇದು ಬರೀ ತಮಿಳ್ ತೆಲುಗು ಮೂವಿ ಅಲ್ಲ, ಇದು ಬೇರೆ ಇಂಡಿಯನ್ ಮೂವಿ ಅಲ್ಲ. ಇದು ನಿಮಗೂ ನೆನಪಿರಲಿ, ಕರ್ನಾಟಕ ಮೂವಿ, ನಮ್ಮ ಕನ್ನಡದವರು ಕನ್ನಡ ಹೀರೋ ಮಾಡಿರೋ ಮೂವಿ. ಅಲ್ಲಿ ನೀವು ನೋಡಿರ್ಬೋದು ಒಂದು ಸೀನಿಗೆ, ಒಂದು VFXಗೆ ಏನು ಗೊತ್ತೇ ಆಗ್ತಿಲ್ಲ. ಅದು VFX ಸೀನು ರಿಯಲ್ ಆಗಿ ತೆಗೆದಿದ್ದಾರೋ ಏನು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ತೆಗಿತಾ ಹೋಗಿದ್ದಾರೆ. ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಈ ಥರ ಕೇಸ್ ಮಾಡಿಕೊಂಡು ಆ ಥರ ಎಲ್ಲ ಕೂರಬಾರ್ದು. ಯಾಕಂದರೆ ನಮ್ಮ ಕನ್ನಡ ಮೂವಿ ಎಲ್ಲ ನೀವೇ ತಾನೇ ಹೇಳ್ತಿರೋದು, ಬೆಳೀತಿಲ್ಲ, ಬೆಳೆಸ್ತಿಲ್ಲ, ನಮ್ಮ ಕನ್ನಡದವ್ರನ್ನ ಯಾರು ಹಾಕೊಂಡು ಮೂವಿ ಮಾಡ್ತಿಲ್ಲ, ಎಲ್ಲ ಇದು ಅದು ಅಂತ ನೀವೇ ಮಾತಾಡಿದವರು. ಇವಾಗ ಕೇಸ್ನು ನೀವೇ ಮಾಡ್ತಿರೋದು. ಆ ಮೂವಿ ರಿಲೀಸ್ ಆದ ತಕ್ಷಣ 1 ಕ್ರೋರ್ ಗಟ್ಟಲೆ ವ್ಯೂಸ್ ಹೋಗಿದೆ ಗುರು. ಆ ವ್ಯೂಸ್ ಹೋಗಿದೆ. ನೀವು ಅದನ್ನ ಖುಷಿ ಪಡಬೇಕು. ಈ ಥರ ಕೋರ್ಟಿಗೆ ಹಾಕೊಂಡು ಕೇಸ್ ಹಾಕಿ ಅವೆಲ್ಲ ಸುಮ್ಮನೆ, ಅವೆಲ್ಲ ಬೇಡ ಬಿಡಿ. ನಮ್ಮ ಕನ್ನಡ ಮೂವಿ ತಾನೆ, ಏನೋ
ಒಂದೊಂದು ಸೀನ್ ಹಂಗಿರುತ್ತೆ. ಏನು ಫುಲ್ ಮೂವಿಗಳೇ ಏನು ಅದೇ ಥರ ತೆಗಿಯಕ್ಕೆ ಹೋಗ್ತಾರ? ಇಲ್ಲ ತಾನೆ. ಒಂದೊಂದು ತೆಗೆದ್ರೆ ಒಂದೊಂದು ಸೀನ್ ತೆಗಿತಾರೆ. ಅಲ್ಲಿ ಏನೇನು ಬೇಕು, ಜನನ ಇಂಪ್ರೆಸ್ ಮಾಡೋಕೆ ಯಾವ ಸೀನ್ ಬೇಕೋ, ಒಂಥರ ಮೆಚ್ಚೋಕ್ಕೆ ಆ ಸೀನ್ನ ಹಾಕಿರ್ತಾರೆ. ಅದು ಬಿಟ್ಟರೆ ಬೇರೆ ರೀತಿ ಏನು ಇಂಟೆನ್ಷನ್ ಇರೋಲ್ಲ. ಅದಕ್ಕೆ ನೀವು ಈ ಥರ ರೂಮರ್ಸು ಕೋಟಿಗೆ ಹಾಕೋದು ಆ ಥರ ಎಲ್ಲ ಏನು ಮಾಡಬೇಡಿ, ಏನು ಮಾಡಲೂಬಾರ್ದು. ಯಾಕಂದರೆ ನಮ್ಮ ಕನ್ನಡ ಮೂವಿ ಎಲ್ಲ ನಾನು ತುಂಬ ಸತಿ ರಿಪೀಟ್ ಮಾಡಿದ್ದೀನಿ, ನನ್ನ ಕನ್ನಡ ಮೂವಿ ಅಲ್ಲ ಅಂತ. ಯಾಕಂದರೆ ಇದು ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕು ಅಂದರೆ ಇವಾಗ ಹಾಲಿವುಡ್ಗೆ ಮೂವಿ ಇದು ರೀಚ್ ಆಗಬೇಕು ಅಂದರೆ ಹಾಲಿವುಡ್ ಲೆವೆಲಿಗೆ ತೆಗಿಬೇಕು. ಅದಕ್ಕೋಸ್ಕರ ಈ ಥರ ತೆಗ್ದಿದ್ದಾರೆ. ಬಿಟ್ಟರೆ ಇನ್ನು ಯಾವುದೇ ರೀತಿ ಇಂಟೆನ್ಷನ್ ಇರೋದಿಲ್ಲ ಈ ಮೂವಿಲಿ. ಎಲ್ಲ ಫ್ಯಾನ್ಸು ಎಲ್ಲರೂ ಹೋಗ್ತಾರೆ ಮೂವಿ. ಆದರೆ ಕೋರ್ಟಲ್ಲಿರೋ ಕೇಸ್ನ ತಕ್ಕೊಂಡು ಬೇಗ ಮೂವಿನ ತೆರೆಗೆ ಬಂದರೆ ಜನಗಳಿಗೂ ಬೇಗ ಖುಷಿಯಾಗುತ್ತೆ ಮೂವಿ ಬಂತು ಅಂತ. ಎಲ್ಲರೂ ಕಾಯ್ತಿದ್ರು ಅಂತ ಮೂವಿ. ಇವಾಗ ಸುಮ್ಮನೆ ಈ ಥರ ಕೇಸು ಹಾಕೊಂಡು ಹೋದರೆ ಸರಿಯಾಗಲ್ಲ ಅಂತ ನನಗೆ ಅನಿಸ್ತಿತ್ತು. ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಳ್ಳೊಳ್ಳೆ ಇವಾಗ ವೀಡಿಯೋಸು ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಇವಾಗ ತುಂಬ ಜನ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಮೂವಿಗಳದ್ದು. ಇವಾಗ ಮೂವಿಗಳನ್ನ ಆಚೆಗೆ ಬಿಟ್ಟು ಆ ರಿವ್ಯೂ ಕೊಡೋಕ್ಕೆ ಭಯ ಆಗ್ತಾಯಿದೆ ಜನರಿಗೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಯಾವ ಥರ ವಿಡಿಯೋ ಬೇಕು ನಿಮಗೆ ಅಂತೆಲ್ಲ ಕಮೆಂಟ್ ಮಾಡಿ. ಆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಮಾಡ್ತೀನಿ. ಆ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.